ಆಗಿರೋಣ. ನಮ್ಗೆಲ್ಲಿ ಈ ಒಂದು ಪ್ರಶ್ನೆ ಮುಖಾಂತರ ನಾನು ಈ ದಿನದ ಆರಾಧನೆಯನ್ನ ನಾವು ಪ್ರಾರಂಭ ಮಾಡೋಣ. ಒಂದು ಪ್ರಶ್ನೆ ಕೇಳ್ತೇನೆ. ಅಡೋನಾಯಿ ಕೇಳಿದೀವಾ? ಅಡೋನಾಯಿ ಎಲ್ಲರೂ ಕಂಡ್ಬಿಡ್ರಿ ಒಂದು ನಿಮಿಷ. ಅಡೋನಾಯಿ ಅಂತ ಕೇಳಿದೀರಾ? ಅಡೋನಾಯಿ ಅಂದ್ರೆ ಅರ್ಥ ಏನು? ಅಡೋನಾಯಿ ಅಂದ್ರೆ ಅರ್ಥ ಏನು? ಯಾರನ್ನ ಒಬ್ರು ಅಡೋನಾಯಿ ಎನ್ನುವಂಥದ್ದು ಒಂದು ಇಬ್ರಿಯ ಒಂದು ಪದ. ಓಕೆ, ಅದರ ಅರ್ಥ ಬಂದ್ಬಿಟ್ಟು ಕರ್ತನೆಂಬುದಾಗಿ, ಕರ್ತ ಎಂಬುದಾಗಿ, ದ ಲಾರ್ಡ್ ಎಂಬುದಾಗಿ, ದ ಮಾಸ್ಟರ್ ಎಂಬುದಾಗಿ. ಇಡೀ ಬೈಬಲ್ ಅಲ್ಲಿ ಹುಡುಕರೆ ಎಷ್ಟು ಸರಿ ಅದು ಹೇಳಿದ್ರು, 100 ಸಲ 1000 ಸಲ ಸಿಗ್ಬೋದು ನಮ್ಗೆ. ಓಕೆ, ಆ ಒಂದು ಅಡೋನಾಯಿ ಎಂಬ ಒಂದು ಪದನ ನಾವು ಹೇಳುವಾಗ ಅಂತರಾಳದಿಂದ ಹೇಳೋಣ. ಎಷ್ಟೋ ಬಾರಿ ನಾವು ತಂದೆ ಎಂಬುದಾಗಿ, ತಾಯಿ ಎಂಬುದಾಗಿ ದೇವರನ್ನು ಆರಾಧನೆ ಮಾಡಿದ್ದೇವೆ. ಹಲ್ಲೆಲೂಯಾ. ಕೀರ್ತನೆಗಳು 113ನೇ ಅಧ್ಯಾಯ 3ನೇ ವಚನ ಈ ರೀತಿ ಹೇಳ್ತದೆ. ಯಾರಾದ್ರೂ ತೆಗೆದು ನೋಡಿ. 113ನೇ ಕೀರ್ತನೆ 3ನೇ ಒಂದು ವಚನ. ಮೂಡಲಿಂದ ಪಡುವಣದವರೆಗೂ ಸ್ತುತಿ ಹೊಂದಲಿ. ಇಂಗ್ಲಿಷ್ ಅಲ್ಲಿ ಹೇಳುತ್ತೆ ಏನಂತ? ಫ್ರಮ್ ದ ರೈಸಿಂಗ್ ಆಫ್ ದ ಸನ್ ಟು ಇಟ್ಸ್ ಸೆಟ್ಟಿಂಗ್ಸ್ ದ ಲಾರ್ಡ್ಸ್. ಇಂಗ್ಲಿಷ್ ಯಾರು ಓದ್ತೀರಾ? ದ ಲಾರ್ಡ್ಸ್ ನೇಮ್ ಟು ಬಿ ಪ್ರೈಸ್ಡ್ ಎಂಬುದಾಗಿ. ಇವತ್ತು ಅದೇ ಒಂದು ವಾಕ್ಯನ ಇಟ್ಕೊಂಡು ನಾವು ಅದ್ಭುತವಾದಂತಹ ಒಂದು ಆರಾಧನೆ ನಾವು ಮಾಡೋಣ. ಅಂತರಾಳದಿಂದ ಯಾರನ್ನು ನೋಡುವಂಥದ್ದು ಬೇಡ. ಹಲ್ಲೆಲೂಯಾ. ಕಣ್ಣುಗಳನ್ನು ಮುಚ್ಚೋಣ. ಅಡೋನಾಯಿ ಅಡೋನಾಯಿ ಎಂಬುದಾಗಿ ಹೇಳುತ್ತಾ ದೇವರನ್ನು ಆರಾಧನೆ ಮಾಡೋಣ. ಪರಲೋಕವನ್ನು ನಮ್ಮ ಒಂದು ಆಲಯದಲ್ಲಿ ಕರ್ತರೋಣ. ಪರಲೋಕದಲ್ಲಿ ದೇವರಿಗೆ ಸುಗಂಧ ವಾಸನೆ ಬೀರುವ ರೀತಿಯಲ್ಲಿ ನಮ್ಮ ಆರಾಧನೆ ಆಗಿರ್ಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಜೊತೆಲಿ ನಮ್ಮ ಕಣ್ಮುಚ್ಕೊಂಡು ಆಡಿ. ಏನ್ ದೊಡ್ಡ ಇರೋದೇ 3-4 ಲೈನ್. ಅದು ಈಸಿಯಾಗಿ ನಾವೆಲ್ಲರೂ ಕಲ್ತು ಅದೇ ರೀತಿಯಲ್ಲಿ ದೇವರ ಆರಾಧನೆ ಮಾಡೋಣ. ಖಂಡಿತವಾಗಿ ಎಷ್ಟು ಜನಕ್ಕೆ ನಂಬಿಕೆ ಇದೆ ಇವತ್ತು ದೇವರು ಖಂಡಿತವಾಗಿ ನಮ್ಮನ್ನು ಮುಟ್ಟಬೇಕೆಂಬುದಾಗಿ ನಾವು ಬಂದಿದ್ದೇವೆ. ಫಸ್ಟ್ ಆಫ್ ಆಲ್ ಎಷ್ಟು ಜನ ಬಂದಿದ್ದೀರಾ? ನಮ್ಮನ್ನು ಇವತ್ತು ಮುಟ್ಲೇಬೇಕು, ನಮ್ಗೆ ಆರಾಧನೆ ಚೆನ್ನಾಗಿ ಆಗ್ಬೇಕೆಂಬುದಾಗಿ ಪ್ರಾರ್ಥನೆಯೊಟ್ಟಿಗೆ ಬಂದಿರೋಂಥ. ಓಕೆ, ಎಷ್ಟು ಜನ ನಂಬ್ತೀರಾ ಇವತ್ತು ಆಗುತ್ತೆ ಎಂಬುದಾಗಿ? ಹಾಲೆಲೂಯಾ. ಓ ಹಾಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಹಾಲೆಲೂಯಾ. ಸ್ತೋತ್ರ ಸ್ವಾಮಿ. ಓ ಗ್ಲೋರಿ. ಓ ಹಾಲೆಲೂಯಾ. ಯಾರು ಕಣ್ಣುಗಳನ್ನು ಬಿಡುವಂಥದ್ದು ಬೇಡ. ಒಂದೇ ವಿಷಯವಾಗಿ ಜಸ್ಟ್ ಫಾಲೋ ಮಾಡಿ ನನ್ನ. ಥ್ಯಾಂಕ್ ಯು ಜೀಸಸ್. ಎಲ್ಲರೂ your name is to be
ಉನ್ನತನಾದಂಥ ದೇವರು. ಮೂಡಲಿಂದ ಪಡುವಣದವರೆಗೂ ಸೂರ್ಯ ಉದಯವಾಗುವಂಥದ್ದನ್ನು ಮೊದಲುಗೊಂಡು ಸೂರ್ಯ ಅಸ್ತಮಾನದವರೆಗೂ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಆ ಯೇಸು ಎಂಬುದಾಗಿ ಕನ್ನಡದಲ್ಲೂ ಕೂಡ ನಾವು ಆಡುವಂತರಾಗಿರೋಣ. ಆತನು ಅಡೋನಾಯಾಗಿ, ನಮ್ಮ ಕರ್ತನಾಗಿ, ನಮ್ಮ ರಕ್ಷಕನಾಗಿ ಆತನಿರುವಾಗ ಬಾಯಿ ತೆರೆದು ಆತನಿಗೆ ಸ್ತೋತ್ರ ಮಾಡುವಂತರಾಗಿರೋಣ. ಹೌದಪ್ಪ ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಏನನ್ನು ಮಾಡಲು ಸಾಧ್ಯವಿಲ್ಲ ಕರ್ತನೆ. ನಿನಗೆ ಮಹಿಮೆ, ಸ್ತುತಿಗೂ ಸ್ತೋತ್ರಕ್ಕೂ ಮಾನಕ್ಕೂ ಮಹಿಮೆಗೂ ಯೋಗ್ಯನಾದಂತ ದೇವರು ಎಂಬುದಾಗಿ ಈ ಒಂದು ಸಮಯದಲ್ಲಿ ಕನ್ನಡದಲ್ಲಿ ಮತ್ತೊಮ್ಮೆ ಇನ್ನೊಂದ್ಸಲಿ ಆಡುವಂತರಾಗಿರೋಣ. ಸೂರ್ಯಾಸ್ತಮಾನದವರೆಗೂ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಯೇಸು. ಸೂರ್ಯೋದಯವು ಮೊದಲುಗೊಂಡು ಸೂರ್ಯಾಸ್ತಮಾನದವರೆಗೂ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಯೇಸು. ಮತ್ತೊಮ್ಮೆ ಹೇಳೋಣ. ಸೂರ್ಯೋದಯವು ಮೊದಲುಗೊಂಡು ಸೂರ್ಯಾಸ್ತಮಾನದವರೆಗೂ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಯೇಸು. ಸೂರ್ಯೋದಯವು ಮೊದಲುಗೊಂಡು ಸೂರ್ಯಾಸ್ತಮಾನದವರೆಗೂ ಸ್ತುತಿ ಸ್ತೋತ್ರಕ್ಕೆ ಯೋಗ್ಯನು ಯೇಸು. ಎಲ್ಲರೂ ಬಾಯಿ ತೆರೆದು ಆತನಿಗೆ ಕೈ ಚಪ್ಪಾಳೆಗಳ ಮುಖಾಂತರ ಆತನಿಗೆ ಸ್ತೋತ್ರ ಮಾಡುವಂತರಾಗಿ ಎಲ್ಲರೂ ಗಟ್ಟಿಯಾಗಿ
ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ನೀನು ದೊಡ್ಡ ದೇವನಪ್ಪ, ನಿನ್ನ ನಾಮ ದೊಡ್ಡದು ಕರ್ತನೆ. ಹೌದಪ್ಪ ಕರ್ತನೆ, ಈ ಎಲ್ಲದಾಗಲಿ ಪರಲೋಕದಲ್ಲಾಗಲಿ ಕರ್ತನೆ, ಎಲ್ಲ ಕಡೆಗಳಲ್ಲಿ ಮೇಲಾದಂತ ನಾಮ ಕರ್ತನೆ. ಹೌದು ಸ್ವಾಮಿ, ಈ ಲೋಕದವನಿಗಿಂತ ಮೇಲಾದಂತ ದೇವನು ನೀನು ಸ್ವಾಮಿ. ಯಾವ ನಾಮಕ್ಕೂ ಕಡಿಮೆ ಇಲ್ಲದಂತ ನಾಮ, ಬಿಡುಗಡೆ ಕೊಡುವಂತ ನಾಮ, ಉನ್ನತವಾದಂತ ನಾಮ, ಮಹೋನ್ನತವಾದಂತ ನಾಮ, ಶ್ರೇಷ್ಠವಾದಂತ ನಾಮ, ಮಹಿಮೆ ಉಳ್ಳಂತ ನಾಮ ನಿನ್ನದಾಗಿದೆಯಪ್ಪ. ಹಾಲೆಲೂಯಾ. ಎಲ್ಲರೂ ಆತನಿಗೆ ಸ್ತೋತ್ರ ಮಾಡೋಣ. ಸ್ತೋತ್ರಪ್ಪ. ಹೌದು ಸ್ವಾಮಿ, ನೀನು ನಿಜವಾಗಿಯೂ ನಮಗೆ ಅಡೋಣೆಯಾಗಿ ಕರ್ತನಿಗೆ ಕರ್ತನು ಸ್ವಾಮಿ, ರಾಜಾದಿ ರಾಜನಪ್ಪ, ದೇವಾದಿ ದೇವನು ನೀನೇ ಸ್ವಾಮಿ. ನಮ್ಮ ಜೀವಿತದಲ್ಲಿ ಕರ್ತನೆ ಇನ್ನು ಮಾಡಿರ್ತಕ್ಕಂಥ ಎಲ್ಲ ಅದ್ಭುತಗಳಿಗಾಗಿ ಸ್ತೋತ್ರ ಸ್ವಾಮಿ. ಹೌದಪ್ಪ ಕರ್ತನೆ, ನಮ್ಮ ಜೀವಿತದಲ್ಲಿ ನೀನು ಇನ್ನು ಇಳಿದು ಬರಬೇಕು ಸ್ವಾಮಿ. ನಮ್ಮ ಜೀವಿತವನ್ನು ನೀನು ಬದಲಾಯಿಸಪ್ಪ, ಮಾರ್ಪಡಿಸಪ್ಪ ಕರ್ತನೆ. ಹೌದು ಕರ್ತನೆ, ನೀನು ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವುದಕ್ಕಾಗಿ ಸ್ತೋತ್ರ ಕರ್ತನೆ. ಆತನು ಇನ್ನು ನಮ್ಮ ಮಧ್ಯದಲ್ಲಿ ಚಲಿಸುತ್ತಿರುವಾಗ ಆ ಕಡೆ ಈ ಕಡೆ ನೋಡದ ಹಾಗೆ ಆತನನ್ನು ಸ್ಪರ್ಶ ಮಾಡುವಂತರಾಗಿರೋಣ. ನೀನು ಮುಟ್ಟದ ಹೊರತು, ನೀನು ಆಶೀರ್ವದಿಸದ ಹೊರತು ನಾವಿಲ್ಲಿಂದ ಹೋಗಬಾರದು ಎಂಬುದಾಗಿ ಒಡಂಬಡಿಕೆಯಿಂದ ಆತನಿಗೆ ಸ್ತೋತ್ರ ಮಾಡೋಣ. ಆತನ ಪ್ರಸನ್ನತೆ, ಆತನ ಚಲಿಸುವಿಕೆ ಇಲ್ಲಿ ನಮ್ಮ ಮಧ್ಯದಲ್ಲಿ ನೆಲೆಸಿರುವಾಗ ಯಾರು ಅದನ್ನು ಕಳಕೊಳ್ಳುವಂಥದ್ದು ಬೇಡ ಪ್ರಿಯರೇ. ಆತನನ್ನು ನಾವು ಹೊಂದಿಕೊಳ್ಳುವಂತರಾಗಿರೋಣ. ಸ್ವಾಮಿ, ನನ್ನನ್ನು ಮುಟ್ಟಪ್ಪ ಕರ್ತನೆ. ನಾವು ಹೋಗುದು ಕರ್ತನೆ, ನಮ್ಮ ಜೀವಿತದಲ್ಲಿ ಎಷ್ಟೋ ಕಾರ್ಯಗಳು ಅದು ನಡೆಯಬೇಕಾಗಿದೆ. ಇನ್ನು ನಡೆಸುವವನಾಗಿದೆಯಪ್ಪ ಕರ್ತನೆ. ಇನ್ನು ಒಂದು ಮಾತು ನಮಗೆ ಸಾಕು ಎಂಬುದಾಗಿ, ಇನ್ನು ಒಂದು ಸ್ಪರ್ಶ ನಮಗೆ ಸಾಕು ಎಂಬುದಾಗಿ ನಾವು ಆತನನ್ನು ಬೇಡುವಾಗ ಆತನು ನಮ್ಮನ್ನು ಮುಟ್ಟುವಂತನಾಗಿದ್ದಾನೆ ಪ್ರೇರೆ. ಆತನು ನಾವು ಹೆಚ್ಚಾಗಿ ಪ್ರೀತಿಸುವಾಗ, ಹಾಲೆಲೂಯಾ, ಒಂದು ಮತ್ತೊಂದು ಗೀತೆಯನ್ನು ಹಾಡುವಾಗ, ಪ್ರೀತಿಸುವೆ ದಿನವೆಲ್ಲ ನಿನ್ನನ್ನೇ ಪ್ರೀತಿಸುವೆ ಎಂಬುದಾಗಿ ಕನ್ನಡ ಹಾಡನ್ನು ದೇವರನ್ನು ಮಹಿಮೆ ಪಡಿಸುತ್ತಾ ಹಾಡನ್ನು ಹಾಡಿಕೊಳ್ಳುವಂತರಾಗಿರೋಣ. ಹಾಲೆಲೂಯಾ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಪ್ರೀತಿಸುವೆ ಜೀವಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಎಲ್ಲರೂ ಮನಸ್ಸಿನಿಂದ, ಅಂತರಾಳದಿಂದ, ಬಾಯಿಂದ ಅರಿಕೆ ಮಾಡಿ ಹೇಳುವಂತರಾಗಿರೋಣ. ಹೌದಪ್ಪ, ನಿನ್ನನ್ನೇ ಪ್ರೀತಿಸ್ತೇವೆ, ದಿನವೆಲ್ಲ ನಿನ್ನನ್ನು ಪ್ರೀತಿಸ್ತೇವೆ, ನಿನ್ನಲ್ಲೇ ಜೀವಿಸ್ತೇವೆ ಎಂಬುದಾಗಿ. ದಿನವೆಲ್ಲ ನಿನ್ನ ಪ್ರೀತಿಸುವೆ, ವಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಪ್ರೀತಿಸುವೆ ಜೀವಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಪ್ರೀತಿಸುವ ನನ್ನಿಸುವೆ ನಿನಗೆ ಆರಾಧನೆ, ಜೀವಿಸುವೆ ನನ್ನಿಸುವೆ ನಿನಗೆ ಆರಾಧನೆ. ಪ್ರೀತಿಸುವ ನನ್ನಿಸುವೆ ನಿನಗೆ ಆರಾಧನೆ, ಜೀವಿಸುವೆ ನನ್ನಿಸುವೆ ನಿನಗೆ ಆರಾಧನೆ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಜೀವಿಸುವೆ ದಿನವೆಲ್ಲ ನಿನ್ನ, ಜೀವಿಸುವೆ. ಹೌದಪ್ಪ ಸ್ವಾಮಿ, ನಿನ್ನನ್ನು ಬಿಟ್ಟು ನಾವು ಇನ್ಯಾರ ಬಳಿಗೆ ಹೋಗಲು ಎಂಬುದಾಗಿ ಶಿಷ್ಯರನ್ನು ಕೇಳುವಾಗ, ನಿನ್ನನ್ನು ಬಿಟ್ಟು ನಾವು ಇನ್ನೆಲ್ಲೂ ಹೋಗಲು ಸಾಧ್ಯವಿಲ್ಲ ಸ್ವಾಮಿ. ಹೌದು, ನಿನ್ನಂತೆ ಯಾರು ಇಲ್ಲ, ನಿನ್ನ ಹಾಗೆ ಬೇರೆ ಯಾರು ಇಲ್ಲ ಸ್ವಾಮಿ. ನೀನೇ ನಮಗೆ ಎಲ್ಲ, ಬೇರೇನೂ ಬೇಕಿಲ್ಲ, ನೀನೇ ನಮಗೆ ಎಲ್ಲ ಎಂಬುದಾಗಿ. ಹಾಲೆಲೂಯಾ. ನಿನ್ನಂತೆ ಯಾರಿಲ್ಲ, ನೀನೇ ನನಗೆಲ್ಲ, ಬೇರೇನು ಬೇಕಿಲ್ಲ, ನೀನೇ ನನಗೆಲ್ಲ. ನಿನ್ನಂತೆ ಯಾರಿಲ್ಲ, ನೀನೇ ನನಗೆಲ್ಲ, ಬೇರೇನು ಬೇಕಿಲ್ಲ, ನೀನೇ ನನಗೆಲ್ಲ. ಉಸಿರಾದ ನನ್ನಿಸುವೆ ನಿನಗೆ, ನನ್ನಿಸುವೆ ನಿನಗೆ ಆರಾಧನೆ. ಉಸಿರಾದ
ನನ್ನೇಸುವೆ ನಿನಗೆ ಆರಾಧನೆ, ಬಲವಾದ ನನ್ನೇಸುವೆ ನಿನಗೆ ಆರಾಧನೆ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಪ್ರೀತಿಸುವೆ ಜೀವಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಪ್ರೀತಿಸುವೆ ಜೀವಿಸುವೆ ದಿನವೆಲ್ಲ ನಿನ್ನ ಜೀವಿಸುವೆ. ನಮ್ಮನ್ನು ಹೆಸರಿಡಿದು ಕರೆದಾತನು ಆತನಾಗಿದ್ದಾನೆ. ಆತನು ಎಂದಿಗೂ ಕೈ ಬಿಡುವಂತ ದೇವನಲ್ಲ ಪ್ರಿಯರೇ. ಆತನು ಯಾವಾಗಲೂ ಈ ದಿನವೂ ನಮ್ಮನ್ನು ಕಾಯ್ತಿರುವಂತ ದೇವನು. ಆತನು ಕೈ ಬಿಡುವಂತ ಮಾತೇ ಇಲ್ಲ ಎಂಬುದಾಗಿ, ಕೈ ಬಿಡದಂತ ದೇವರಿಗೆ, ಕಾಪಾಡುವಂತ ದೇವರಿಗೆ ಆರಾಧನೆ ಮಾಡುವಂತನಾಗಿರೋಣ. ಆತನು ಸದಾ ಕಾಲವು ನಮ್ಮ ಕೂಡವೇ ಇರುತ್ತದೆ. ನನ್ನ ಕೈಯೆಲ್ಲ ಕೈ ಬಿಡಲೇ ಇಲ್ಲ, ಇನ್ನು ಕಾಯುತ್ತಿರುವೆ ಇಲ್ಲ, ಕೈ ಬಿಡಲೇ ಇಲ್ಲ. ನನ್ನ ಕರೆದೆಯಲ್ಲ ಕೈ ಬಿಡಲೇ ಇಲ್ಲ, ಇನ್ನು ಕಾಯುತ್ತಿರುವೆ ಇಲ್ಲ, ಕೈ ಬಿಡಲೇ ಇಲ್ಲ. ಕೈ ಬಿಡದ ನನ್ನೇಸುವೆ ನಿನಗೆ, ನನ್ನೇಸುವೆ ನಿನಗೆ ಆರಾಧನೆ. ಕೈ ಬಿಡದ ನನ್ನೇಸುವೆ ನಿನಗೆ ಆರಾಧನೆ. ಕಾಪಾಡುವ ನನ್ನೇಸುವೆ ನಿನಗೆ ಆರಾಧನೆ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಪ್ರೀತಿಸುವೆ ಜೀವಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಪ್ರೀತಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಅಪ್ಪ ತಂದೆ ಎಂಬುದಾಗಿ ಆತನು ಕರೆಯುವಾಗ, ಮಗನಾಗಿ ಮಗಳಾಗಿ ಆತನು ಸ್ವೀಕರಿಸಿ ನಮ್ಮ ಬಳಿಗೆ ಬಂದು ನಮ್ಮ ಅವಶ್ಯಕತೆಗಳನ್ನ, ನಮ್ಮ ಆಸೆಗಳನ್ನ ಆತನು ಪೂರೈಸುವಂತ ದೇವನು. ಆತನು ನಮ್ಮ ಮಧ್ಯದಲ್ಲಿ ಇಳಿದು ಬರುವಂತ ದೇವನು. ಎಂತ ಸಮಯದಲ್ಲೂ ಆತನು ಬೆಂಬಿಡದೆ ಯಾವಾಗಲೂ ನಮ್ಮ ಕೂಡವೇ ಇರುವಂತ ದೇವನು. ಆತನು ಬಳಿ ಬರುವಂತ ದೇವನು, ಜೊತೆ ಬರುವಂತ ದೇವನು. ಅಪ್ಪ ತಂದೆ ಎಂದು ನಾನಿನ್ನ ಕರೆಯಲು, ನಾನಿರುವೆ ಮಗನೇ ಎಂದು ನನ್ನ ಬಳಿಗೆ ಬಂದಿರುವೆ. ಅಪ್ಪ ತಂದೆ ಎಂದು ನಾನಿನ್ನ ಕರೆಯಲು, ನಾನಿರುವೆ ಮಗಳೇ ಎಂದು ನಮ್ಮ ಬಳಿಗೆ ಬಂದಿರುವೆ. ಬಳಿ ಬರುವ ನನ್ನೇಸುವೆ ನಿನಗೆ ಇರುವ, ನನ್ನೇಸುವೆ ನಿನಗೆ ಆರಾಧನೆ. ಬಳಿ ಬರುವ ನನ್ನೇಸುವೆ ನಿನಗೆ ಆರಾಧನೆ. ಇರುವ ನನ್ನೇಸುವೆ ನಿನಗೆ ಆರಾಧನೆ. ಪ್ರೀತಿಸುವೆ ಜೀವಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಪ್ರೀತಿಸುವೆ ಜೀವಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಪ್ರೀತಿಸುವೆ ದಿನವೆಲ್ಲ ನಿನ್ನ, ಪ್ರೀತಿಸುವೆ ಜೀವಿಸುವೆ ನಿನ್ನಲ್ಲೇ ದಿನವೂ ಜೀವಿಸುವೆ. ಹಲ್ಲೆಲೂಯಾ. ಯಾರ್ಯಾರು ಈ ಒಡಂಬಡಿಕೆಯಿಂದ, ನಿಷ್ಠೆಯಿಂದ, ನಂಬಿಕೆಯಿಂದ, ಅಂತರಾಳದಿಂದ ಅರಿಕೆ ಮಾಡಿದ್ದೀವೋ, ದೇವರು ಖಂಡಿತವಾಗಿ ಅವರನ್ನು ಕೈ ಬಿಡುವುದಿಲ್ಲ ಪ್ರಿಯರೇ. ಆತನು ಕರೆದಾತನು ನಂಬಿಗಸ್ತನು, ಆತನು ನೀತಿವಂತನಾಗಿದ್ದಾನೆ. ಈ ದಿನ, ಈ ಸಮಯ ನಮ್ಮ ಮಧ್ಯದಲ್ಲಿ ನೀನು ಇಳಿದು ಬಂದದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ನಮ್ಮನ್ನು ಶುದ್ಧೀಕರಿಸುವಂತ ದೇವನು, ನಮ್ಮನ್ನು ಕರ್ತನೆ ಪವಿತ್ರಗೊಳಿಸುವಂತ ದೇವನು ನೀನೇ ಕರ್ತನೆ. ನಮ್ಮ ಪಾಪಗಳನ್ನು ತೊಳೆದು ಬಿಟ್ಟಿದೆಯಪ್ಪ. ಪಾಪಗಳಿಂದ ಬಿಡುಗಡೆ,
ಅನಾರೋಗ್ಯದಿಂದ ಬಿಡುಗಡೆ ಸ್ವಾಮಿ, ಚಿಂತೆಗಳಿಂದ, ಕಷ್ಟಗಳಿಂದ, ವೇದನೆಗಳಿಂದ, ದುಃಖಗಳಿಂದ ಸ್ವಾಮಿ ನಮಗೆ ಬಿಡುಗಡೆ ನೀನು ಕೊಟ್ಟದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ನೀನು ಮಾತನಾಡುವಂತ ದೇವನಪ್ಪ, ನೀನು ಜೀವಿಸುವಂತ ದೇವನ ಕರ್ತನೆ, ಅದ್ಭುತಗಳ ಮೇಲೆ ಅದ್ಭುತಗಳನ್ನು ಮಾಡುವಂತ ದೇವನ ಕರ್ತನೆ, ಎಲ್ಲದಕ್ಕೂ ಶಕ್ತನು ನೀನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಸಾರ್ವಭೌಮನಾಗಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಓ ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಿನ್ನ ಆತ್ಮನ ನಡೆಸುವಿಕೆಗಾಗಿ ಸ್ತೋತ್ರ ಸ್ವಾಮಿ, ನಿನ್ನ ಚಲಿಸುವಿಕೆಗಾಗಿ ಸ್ತೋತ್ರ ಸ್ವಾಮಿ, ನಿನ್ನ ಸ್ಪರ್ಶಕ್ಕಾಗಿ ಸ್ತೋತ್ರ ಕರ್ತನೆ. ಹೌದಪ್ಪ ಕರ್ತನೆ, ನಿನ್ನ ತಾಯಿಯೋಪಾದಿಯಲ್ಲಿ, ತಂದೆಯೋಪಾದಿಯಲ್ಲಿ ಕರ್ತನೆ ಸ್ನೇಹಿತನಾಗಿ, ನೆರಳಾಗಿ ನಮ್ಮ ಕೂಡವೇ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ನಮ್ಮನ್ನು ಸಂತೈಸಿ, ಪೋಷಿಸಿ, ಪಾಲಿಸಿ, ಮುನ್ನಡೆಸುವುದಕ್ಕಾಗಿ ನಿನಗೆ ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಎಲ್ಲರ ಕಣ್ಣೀರುಗಳನ್ನು ಒರೆಸುವಂತ ದೇವನು ಸ್ವಾಮಿ. ಕಣ್ಣೀರಿಂದ ಬಂದಿರತಕ್ಕಂತ ಮಕ್ಕಳನ್ನು ಸ್ವಾಮಿ ಕಣ್ಣೀರುಗಳಿಂದ ಬಿಡುಗಡೆ ಮಾಡಪ್ಪ ಕರ್ತನೆ. ಅನಾರೋಗ್ಯದಿಂದ ಬಂದಿರತಕ್ಕಂತ ಮಕ್ಕಳನ್ನು ಅನಾರೋಗ್ಯದಿಂದ ಬಿಡುಗಡೆ ಮಾಡಪ್ಪ ಸ್ವಾಮಿ. ಚಿಂತೆಗಳು ಸ್ವಾಮಿ, ಸಾಲ ಬಾಧೆಗಳು ಕರ್ತನೆ, ಭಯಗಳಿಂದ ಬಿಡುಗಡೆ ನೀನು ಉಂಟು ಮಾಡಪ್ಪ ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ನೀನು ಬಿಡುಗಡೆ ಸ್ವಾಮಿ. ಯೇಸು ಎಂಬ ನಾಮದಲ್ಲಿ ಎಲ್ಲವೂ ಲಯ ಹೊಂದಲಿ ಸ್ವಾಮಿ. ನಿನ್ನ ಚಲಿಸುವಿಕೆಗಾಗಿ, ನಿನ್ನ ನಡೆಸುವಿಕೆಗಾಗಿ, ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಅದ್ಭುತಕ್ಕಾಗಿ ಸ್ತೋತ್ರ. ಈಗಾಗಲೇ ನಮ್ಮ ಪ್ರಾರ್ಥನೆಯನ್ನು, ನಮ್ಮ ವಿಜ್ಞಾಪನೆಗಳನ್ನು ನೀನು ಲಾಲಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಹಾಲೆಲೂಯ. ಹೌದಪ್ಪ ಕರ್ತನೆ, ನಿನ್ನ ಸ್ತುತಿಗೂ, ಸ್ತೋತ್ರಕ್ಕೂ, ಮಾನಕ್ಕೂ, ಮಹಿಮೆಗೂ ಯೋಗ್ಯನೆಂಬುದಾಗಿ, ಆರಾಧನೆಗೆ ಯೋಗ್ಯನೆಂಬುದಾಗಿ ಹೇಳುವ ಪ್ರಕಾರವೇ ಹೌದು ಸ್ವಾಮಿ. ಮೇಲಾದಂತ ದೇವನು, ನಿನ್ನ ನಾಮ ಮೇಲಾದಂತ ನಾಮ ಸ್ವಾಮಿ. ನಿನ್ನ ನಾಮ ಸ್ವಾಮಿ ದೊಡ್ಡದಾದಂತ ನಾಮ ಕರ್ತನೆ. ಥ್ಯಾಂಕ್ ಯು ಜೀಸಸ್. ನಮ್ಮೆಲ್ಲರ ಪ್ರಾರ್ಥನೆಯನ್ನು ನೀನೀಗಾಗಲೇ ಕೇಳಿದ್ಯಪ್ಪ, ಸದುತ್ತರನ್ನು ದಯಪಾಲಿಸಿದೆಯಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಹೌದು ಕರ್ತನೆ, ತೃಪ್ತಿ ನಮ್ಮ ಜೀವಿತದಲ್ಲಿ ನೀನು ಕೊಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಸ್ತುತಿ, ಘನ, ಮಾನ, ಮಹಿಮೆ, ಈ ಆರಾಧನೆ ಕರ್ತನೆ ಯೇಸು ಎಂಬ ನಾಮದಲ್ಲಿ ನಿನ್ನ ಪಾದಗಳಿಗೆ ಅರ್ಪಿಸ್ತೇವೆ ತಂದೆಯೇ. ಆಮೆನ್.